ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ, ಕಳೆದ ವರ್ಷಗಳಲ್ಲಿ ನೀವು ಕಂಡ ಕನಸು ಇಂದಿನವರೆಗೂ ನನಸಾಗಿಲ್ಲ ಎಂದು ಹೇಳಬಯಸುತ್ತೇನೆ. ನೀವು ತೊಂದರೆಗಳಿಂದ ಸುತ್ತುವರೆದಿದ್ದೀರಿ. ಒಂದರ ನಂತರ ಒಂದರಂತೆ ಸಮಸ್ಯೆಗಳು ಬರುತ್ತಲೇ ಇವೆ. ಜೀವನದಲ್ಲಿ ನೀವು ಮುಂದೆ ಸಾಗಲು ಬಯಸಿದಾಗಲೆಲ್ಲ ಯಾರೋ ನಿಮ್ಮ ಕಾಲನ್ನು ಹಿಡಿದು ಹಿಂದೆ ಎಳೆಯುತ್ತಿದ್ದಾರೆ ಮತ್ತು ನೀವು ಹಿಂದೆ ಬೀಳುತ್ತಿದ್ದೀರಿ ಎಂದು ಅನಿಸುತ್ತಿದೆ. ನೀವು ನಿಮ್ಮ ಜೀವನವನ್ನು ನಿಮ್ಮ ಇಷ್ಟದಂತೆ ಬದುಕಲು ಸಾಧ್ಯವಾಗುತ್ತಿಲ್ಲ. ನನ್ನ ಬಳಿಯೂ ದೊಡ್ಡ ಬಂಗಲೆ, ಹಣ, ಕಾರು ಇರಬೇಕೆಂದು ನೀವು ಬಯಸುತ್ತೀರಿ. ಆದರೆ ನಿಮ್ಮ ಬಳಿ ಅದು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ನೀವು ದೇವರನ್ನು ತುಂಬಾ ಪೂಜಿಸುತ್ತಿದ್ದೀರಿ ಮತ್ತು ವರ್ಷಗಳಿಂದ ನೀವು ಯಾವುದನ್ನು ಬಯಸುತ್ತಿದ್ದೀರೋ ಅದೆಲ್ಲವೂ ದೇವರು ಈಗ ನಿಮಗೆ ನೀಡಲಿದ್ದಾನೆ. ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಕನಸು ನನಸಾಗುವುದನ್ನು ಇನ್ನು ಮುಂದೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಇಂದು ಭಗವಾನ್ ಭೋಲೆನಾಥನ ಹೆಸರು ಸ್ಮರಿಸಿ ಈ ವಿಡಿಯೋವನ್ನು ಒಮ್ಮೆ ಕೊನೆವರೆಗೂ ಖಂಡಿತವಾಗಿಯೂ ನೋಡಿ. ಸ್ನೇಹಿತರೆ, ನಾನು ಇಂದು ಹೇಳಲಿರುವ ವಿಷಯವನ್ನು ನೀವು ಒಮ್ಮೆ ಕೇಳಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಏಕೆಂದರೆ ನನ್ನ ಭವಿಷ್ಯವಾಣಿ ಇಂದಿನವರೆಗೂ ಎಂದು ಸುಳ್ಳಾಗಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೇವಲ ಮನರಂಜನೆಯಂತೆ ಕೇಳಬೇಡಿ. ಇದನ್ನು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವು ಎಂದು ಭಾವಿಸಿ ಕೇಳಿ. ಮುಂಬರುವ ಮುಂದಿನ 72 ಗಂಟೆಗಳ ಒಳಗೆ ನಿಮ್ಮ ಅದೃಷ್ಟವು ಕುದುರೆಗಿಂತಲೂ ವೇಗವಾಗಿ ಓಡಲಿದೆ. ಪತ್ರಿಕೆಗಳಲ್ಲಿ ನಿಮ್ಮ ಹೆಸರು ಪ್ರಕಟವಾಗುತ್ತದೆ. ಜನರು ನಿಮ್ಮ ಮನೆಗೆ ಬರುತ್ತಾರೆ. ನಿಮ್ಮ ಪ್ರಗತಿಯನ್ನು ನೋಡಿ ಎಲ್ಲರೂ ಅಸೂಯೆ ಪಡುತ್ತಾರೆ ಮತ್ತು ಪ್ರಶಂಸೆಯನ್ನು ಮಾಡುತ್ತಾರೆ. ನೀವು ಎಲ್ಲರಿಗೂ ಸಿಹಿ ತಿನ್ನಿಸಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಅದೃಷ್ಟದ ವೇಗವನ್ನು ಇನ್ನು ಮುಂದೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ಈ ಪವಾಡ ಕೇವಲ ಅವರಿಗಾಗಿ ಮಾತ್ರ. ಯಾರು ಇಂದಿನ ಈ ವಿಡಿಯೋವನ್ನು ಗಮನವಿಟ್ಟು ಶ್ರದ್ಧೆಯಿಂದ ಮತ್ತು ಕೊನೆವರೆಗೂ ನೋಡುತ್ತಾರೋ ಅವರಿಗೆ ಮಾತ್ರ. ಯಾರು ಮಧ್ಯದಲ್ಲಿ ಓಡಿ ಹೋಗುತ್ತಾರೋ, ಮುನ್ನಡೆಸುತ್ತಾರೋ ಅಥವಾ ಮನಸ್ಸಿನಲ್ಲಿ ಸಂಶಯ ಇಟ್ಟುಕೊಂಡು ನೋಡುತ್ತಾರೋ ಅವರಿಗೆ ಈ ಅವಕಾಶ ಮತ್ತೊಮ್ಮೆ ಎಂದಿಗೂ ಬರುವುದಿಲ್ಲ. ಏಕೆಂದರೆ ಈ ಯೋಗವು ಸುಮಾರು 100 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸೃಷ್ಟಿಯಾಗುತ್ತದೆ. ರಾಜಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಮಹಾತಾಂಡವ ಯೋಗಗಳ ಇಂಥ ಅಪರೂಪದ ಸಂಗಮವು ಉಂಟಾದಾಗ ಬ್ರಹ್ಮಾಂಡವು ಸ್ವತಃ ಆಯ್ದ ಕೆಲವು ಜನರ ಜೀವನವನ್ನು ಒಂದೇ ಬಾರಿಗೆ ಬದಲಾಯಿಸಿ ಬಿಡುತ್ತದೆ. ಇಂದು ರಾತ್ರಿ 12:10 ನಂತರ ನಿಮ್ಮ ಗ್ರಹಗಳ ಚಲನೆಯಲ್ಲಿ ಇಂಥ ಒಂದು ಮಹಾತಾಂಡವ ಆರಂಭವಾಗಲಿದೆ. ಇದು ವರ್ಷಗಳಿಂದ ಸುಪ್ತವಾಗಿದ್ದ ಎಲ್ಲ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇದು ವಿನಾಶಕ್ಕಾಗಿ ಅಲ್ಲ, ಬದಲಿಗೆ ಅನ್ಯಾಯ, ವಂಚನೆ ಮತ್ತು ನಕಾರಾತ್ಮಕತೆಯ ವಿರುದ್ಧ ನ್ಯಾಯದ ಕಹಳೆಯಾಗಿದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮಿಂದ 3 ಕೆಲಸಗಳನ್ನು ಮಾಡಿಸಲು ಬಯಸುತ್ತೇನೆ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಬಯಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಸಚ್ಚಾರಿತ್ರ್ಯದ ಮನಸ್ಸಿನಿಂದ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್, ಜೈ ಶ್ರೀ ಹನುಮಾನ್ ಎಂದು 3 ಬಾರಿ ಬರೆಯಿರಿ. ಮತ್ತು ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ 3 ಸಣ್ಣ ಕೆಲಸಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ. ನೀವು ಶ್ರದ್ಧೆಯನ್ನು ತೋರಿಸಿದ್ದೀರಿ ಎಂಬುದನ್ನು ಬ್ರಹ್ಮಾಂಡವು ಗಮನಿಸುತ್ತದೆ ಮತ್ತು ಅದೇ ಕ್ಷಣದಿಂದ ನಿಮಗಾಗಿ ಹೊಸ ಹಾದಿಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತವೆ. ಯಾರು ಈ 3 ಕೆಲಸಗಳನ್ನು ಮಾಡುವುದಿಲ್ಲವೋ ಅವರು ತಿಳಿದುಕೊಳ್ಳಿ, ಅದೇನೆಂದರೆ ಅವರು ತಮ್ಮ ಅದೃಷ್ಟವನ್ನು ತಾವೇ ತಡೆದಂತಾಗುತ್ತದೆ. ಈಗ ಕೇಳಿ, ಇಂದು ರಾತ್ರಿ 12:10 ನಂತರ ನಿಮ್ಮ ಜೀವನದಲ್ಲಿ 3 ಇಂಥ ಮಹಾಸತ್ಯಗಳು ಅನಾವರಣಗೊಳ್ಳಲಿವೆ. ಅವುಗಳನ್ನು ಹೇಳಿದರೆ ನಿಮ್ಮ ಆತ್ಮವು ನಡುಗಿ ಹೋಗುತ್ತದೆ. ಮೊದಲನೇ ಮಹಾಸತ್ಯವು ನಿಮ್ಮ ಅಡಗಿರುವ ಶತ್ರುಗಳ ಸರ್ವನಾಶ ಮತ್ತು ಅವರ ನಿಜವಾದ ಮುಖವಾಡ ಬಯಲಾಗುವುದಕ್ಕೆ ಸಂಬಂಧಿಸಿದೆ. ಎರಡನೇ ಮಹಾಸತ್ಯವು ನಿಮ್ಮ 7 ತಲೆಮಾರುಗಳಿಂದ ನಡೆದು ಬರುವ ಬಡತನ, ಅವಮಾನ ಮತ್ತು ಸಾಲದ ಸರಪಳಿಯನ್ನು ಮುರಿಯುವುದಕ್ಕೆ ಸಂಬಂಧಿಸಿದ್ದಾಗಿದೆ. ಮತ್ತು ಮೂರನೇ ಮಹಾಸತ್ಯವು ಎಷ್ಟು ಆಳವಾದ ಹಾಗೂ ಭಯಾನಕವಾಗಿದೆ ಎಂದರೆ ಅದನ್ನು ಕೇಳುವ ಮುನ್ನ ಮನುಷ್ಯ ತನ್ನ ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕಾಗುತ್ತದೆ. ಇದು ನೇರವಾಗಿ ನಿಮ್ಮ ಜೀವನ ಮತ್ತು ಮರಣದ ನಡುವೆ ತೂಗಾಡುತ್ತಿರುವ ಅದೃಶ್ಯ ಸಂಕಟಕ್ಕೆ ಸಂಬಂಧಿಸಿದೆ. ಇದು ಇದುವರೆಗೂ ನಿಮ್ಮನ್ನು ಆವರಿಸಿಕೊಂಡಿತ್ತು. ಮೊದಲನೇ ಮಹಾಸತ್ಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎಷ್ಟು ಬಾರಿ ಅನುಭವಿಸಿರಬಹುದು ಎಂದರೆ, ನೀವು ಯಾರನ್ನು ಅತ್ಯಂತ ಆಪ್ತರೆಂದು ಭಾವಿಸಿದ್ದೀರೋ ಅವರೇ ಬೆನ್ನ ಹಿಂದೆ ನಿಮ್ಮ ನಿಂದನೆ ಮಾಡುತ್ತಿದ್ದರು. ನಿಮ್ಮದೇ ಸ್ವತಃ ಸಂಬಂಧಿಕರು, ನಿಮ್ಮದೇ ವಂಶದ ಯಾವುದೋ ಒಂದು ಮುಖ ಯಾರು ಮನೆಗೆ ಬಂದರೆ ವಾತಾವರಣವೇ ಭಾರವಾಗುತ್ತಿತ್ತೋ ಅಂಥವರು. ಅವರು ಮನೆಗೆ ಬಂದ ಹೋದ ತಕ್ಷಣವೇ ಮನೆಯಲ್ಲಿ ಜಗಳ, ವಿವಾದ, ನಷ್ಟ ಮತ್ತು ಕಾಯಿಲೆಗಳು ಹೆಚ್ಚಾಗುತ್ತವೆ. ನೀವು ಯಾವುದೇ ಕಾರಣವಿಲ್ಲದೆ ಹಲವು ಬಾರಿ ದೇಹವು ಭಾರವಾದಂತೆ ಅನುಭವಿಸಿದ್ದೀರಿ. ರಾತ್ರಿಗಳ ನಿದ್ರೆ ಇಲ್ಲದಂತಾಯಿತು. ಯಾವುದೋ ಒಂದು ಅಪರಿಚಿತ ಭಯ ನಿಮ್ಮನ್ನು ಒಳಗಿನಿಂದಲೇ ತಿನ್ನುತ್ತಿತ್ತು, ಆದರೆ ಹೊರಗಿನಿಂದ ಎಲ್ಲವೂ ಸಹಜವಾಗಿ ಕಾಣಿಸುತ್ತಿತ್ತು. ಇದೆಲ್ಲವೂ ಯಾವ ಸಂಕೇತವೆಂದರೆ ನಿಮ್ಮ ಜೀವನದ ಆಕಾಶದಲ್ಲಿ ಯಾವುದೋ ಒಂದು ಅದೃಶ್ಯ ಶಕ್ತಿಯು
ನಿಮ್ಮ ಶಕ್ತಿಯನ್ನು ಹೀರುತ್ತಿತ್ತು. ರಾತ್ರಿ 12:10 ನಂತರ ಯಾವ ಮಹಾತಾಂಡವ ಯೋಗವು ಸಕ್ರಿಯಗೊಳ್ಳುತ್ತದೆಯೋ ಅದು ಎಲ್ಲಕ್ಕಿಂತ ಮೊದಲು ಅದೇ ಮುಖವಾಡದ ಮೇಲೆ ಪ್ರಹಾರ ಮಾಡುತ್ತದೆ. ಈ ಶತ್ರು ಯಾರೋ ದೂರದ ವ್ಯಕ್ತಿಯಲ್ಲ, ಅವರು ನಿಮ್ಮ ಎದುರಿಗೆ ಕುಳಿತು ಮುಗುಳ್ನಗುತ್ತಾ ಚಹಾ ಕುಡಿಯುವವರಾಗಿದ್ದಾರೆ. ನಿಮ್ಮ ಮಕ್ಕಳ ತಲೆಯ ಮೇಲೆ ಕೈ ಸವರಿ ಹರಿಸುವಂತವರಾಗಿದ್ದಾರೆ. ನಿಮ್ಮ ಎದುರು ಹೊಗಳಿಕೆಯ ಮಹಾಪೂರವನ್ನೇ ಹರಿಸುತ್ತಾರೆ. ಆದರೆ ಬೆನ್ನು ತಿರುಗಿಸಿ ಹೋದ ತಕ್ಷಣವೇ ಅದೇ ಬಾಯಿಂದ ನಿಮ್ಮ ಬಗ್ಗೆ ಅಪಶಬ್ದಗಳನ್ನು ಆಡುತ್ತಾರೆ. ಇವರು ನಿಮ್ಮ ಸಂಬಂಧಗಳ ವಲಯದ ಒಳಗೆ ಕುಳಿತಿದ್ದಾರೆ. ಶತ್ರುಗಳಲ್ಲಿ ಅತ್ಯಂತ ಅಪಾಯಕಾರಿ ಎಂದರೆ ಎದುರಿಗೆ ಕತ್ತಿ ಹಿಡಿದು ಬರುವವನಲ್ಲ ಎಂದು ಗೀತೆ ಹೇಳುತ್ತದೆ. ಬದಲಿಗೆ ಮಿತ್ರನ ಸೋಗಿನಲ್ಲಿ ಬಂದು ಹೃದಯವನ್ನು ಪ್ರವೇಶಿಸುವವನೇ ಅತ್ಯಂತ ಅಪಾಯಕಾರಿ. ಇಂದು ಅದೇ ಶತ್ರುವಿನ ಅಸಲಿ ಬಣ್ಣ ಬಯಲಾಗಲಿದೆ. ಹೌದು, ಈ ಶತ್ರುವಿನ ಮುಖ ಹಳೆಯದೇ ಇರುತ್ತದೆ, ಆದರೆ ಅವರ ನಡವಳಿಕೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಅಂತಹ ಬದಲಾವಣೆಯನ್ನು ಗಮನಿಸುತ್ತೀರಿ. ಅದನ್ನು ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ಅವರು ಹಠಾತ್ತಾಗಿ ಯಾವುದೇ ವಿಷಯದಲ್ಲಿ ನಾಲಿಗೆ ಜಾರಿ ವರ್ಷಗಳಿಂದ ಮುಚ್ಚಿಟ್ಟ ರಹಸ್ಯವನ್ನು ನಿಮ್ಮ ಎದುರು ಬಹಿರಂಗಪಡಿಸಬಹುದು. ಮೂರನೇ ವ್ಯಕ್ತಿಯ ಮೂಲಕ ಅವರ ಅಸಲಿಯತ್ತು ನಿಮ್ಮ ಮುಂದೆ ಬರಬಹುದು, ಅಥವಾ ಆ ವ್ಯಕ್ತಿ ಯಾವುದೋ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾಡಿದ ಕರ್ಮಗಳ ಹೊರೆಯನ್ನು ತಾಳಲಾರದೆ ಅವರ ಬಾಯಿಂದಲೇ ಸತ್ಯವು ಹೊರಬರಬಹುದು. ಈ ಸಂಕೇತವು ಬಂದ ತಕ್ಷಣ ನಿಮ್ಮ ಮನಸ್ಸು ತಾನಾಗೇ ಹೇಳುತ್ತದೆ, ಹೌದು, ಇವರೇ ನನ್ನನ್ನು ಒಳಗಿನಿಂದ ಮುರಿಯುವರಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಎಂದು. ಅದೇ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಕರ್ಮಗಳ ತಕ್ಕಡಿಯು ಉಲ್ಟಾ ಆಗಲು ಪ್ರಾರಂಭವಾಗುತ್ತದೆ. ಈ ಶತ್ರುವಿನ ದಾಳಿಯನ್ನು ಹಿಮ್ಮೆಟ್ಟಲು ಇಂದು ರಾತ್ರಿಯಿಂದ ಒಂದು ಸಣ್ಣ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ನಿಯಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ರಾತ್ರಿ 12 ಗಂಟೆ ಸುಮಾರಿಗೆ ನಿಮ್ಮ ಮನೆಯ ದೇವರ ಕೋಣೆಗೆ ಅಥವಾ ನಿಮ್ಮ ದೇವರ ಭಾವಚಿತ್ರವನ್ನು ಇರಿಸುವ ಜಾಗಕ್ಕೆ ಹೋಗಿ ಪ್ರಶಾಂತ ಮನಸ್ಸಿನಿಂದ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಶ್ರೀ ಹನುಮಂತನನ್ನು ಸ್ಮರಿಸಿ ಮತ್ತು ಮನಸ್ಸಿನಲ್ಲಿ ಹೀಗೆ ಹೇಳಿ, ಹೇ ಸಂಕಟ ಮೋಚನೆ, ನೀನು ಹೇಗೆ ಪ್ರಭು ಶ್ರೀರಾಮನ ಹಾದಿಯಿಂದ ಪ್ರತಿಯೊಂದು ಅಡಚಣೆಯನ್ನು ನಿವಾರಿಸಿದ್ದೀಯೋ ಹಾಗೆ ನನ್ನ ಜೀವನದಲ್ಲಿ ಅಡಗಿರುವ ಪ್ರತಿಯೊಬ್ಬ ಶತ್ರುವಿನ ಶಕ್ತಿಯನ್ನು ನಿಷ್ಫಲಗೊಳಿಸು. ಯಾರು ನನಗಾಗಿ ಕೆಟ್ಟದನ್ನು ಯೋಚಿಸುತ್ತಿದ್ದಾರೋ ಅವರ ಶಕ್ತಿಯನ್ನು ಅಳಿಸು. ಅದರ ನಂತರ ಆ ಆಲೋಚನೆಗಳು ಅವರ ಜೀವನಕ್ಕೆ ಪಾಠ ಕಲಿಸಲಿ ಮತ್ತು ನನ್ನ ಮನೆಗೆ ನಿನ್ನ ಚರಣಗಳ ಆಶ್ರಯ ಸಿಗಲಿ. ನಂತರ ನಿಮ್ಮ ಮನೆಯ ಹೊಸ್ತಿಲ ಕಡೆಗೆ ಒಮ್ಮೆ ಭಕ್ತಿಭಾವದಿಂದ ಕೈ ಮುಗಿದು 3 ಬಾರಿ ಈ ಸಂಕಲ್ಪವನ್ನು ಮಾಡಿ, ನನ್ನ ಮನೆಗೆ ಯಾರು ಪ್ರವೇಶಿಸಿದರೂ ಅವರು ಕೇವಲ ಶುಭ ಭಾವನೆಯನ್ನು ಮಾತ್ರ ತರಲಿ. ಯಾರು ಕೆಟ್ಟ ಭಾವನೆಯಿಂದ ಬರುತ್ತಾರೋ ಅವರ ದುರುದ್ದೇಶವು ಇದೇ ಹೊಸ್ತಿಲಲ್ಲಿ ನಾಶವಾಗಲಿ. ಈ ಮಾತುಗಳು ಸಾಮಾನ್ಯವೆನಿಸಬಹುದು, ಆದರೆ ಈ ಸಂಕಲ್ಪವು ಹೃದಯದಿಂದ ಹೊರಟಾಗ ಅದುವೇ ಮಂತ್ರವಾಗಿ ಬದಲಾಗುತ್ತದೆ. ಇಂದು ರಾತ್ರಿಯಿಂದ ನಿಮ್ಮ ಮನೆ ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ಕಟ್ಟಡವಾಗಿ ಉಳಿಯುವುದಿಲ್ಲ. ಇದು ಒಂದು ತಪೋಭೂಮಿಯಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ, ಎಲ್ಲಿ ನಕಾರಾತ್ಮಕತೆಯು ತನ್ನಷ್ಟಕ್ಕೆ ತಾನೇ ನಿಲ್ಲಲು ಸಾಧ್ಯವಾಗುವುದಿಲ್ಲವೋ ಹಾಗೆ. ಈಗ 2ನೇ ಮಹಾಸತ್ಯಕ್ಕೆ ಬರೋಣ. ಇದು ನಿಮ್ಮ ಧನ, ಅದೃಷ್ಟ ಮತ್ತು ಗೌರವಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವಾಗ ಶತ್ರುವಿನ ಜಾಲವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆಯೋ ಆಗ ಎಲ್ಲಕ್ಕಿಂತ ಮೊದಲು ಧನದ ಬಾಗಿಲು ತೆರೆಯುವ ಸಂಕೇತಗಳು ಸಿಗಲಾರಂಭಿಸುತ್ತವೆ. ಹಣ ಬರುವ ಸರಿಯಾದ ಸಮಯಕ್ಕೆ ಮುಂಚಿತವಾಗಿ ಯಾವುದಾದರೊಂದು ಅಡ್ಡಿ, ಒಂದು ದಾರಿಯನ್ನು ತಡೆದು ನಿಲ್ಲಿಸುವುದನ್ನು ನೀವು ಹಲವು ಬಾರಿ ಅನುಭವಿಸಿರಬಹುದು. ಕಾಗದ ಪತ್ರಗಳು ಸಿಲುಕಿಕೊಳ್ಳುತ್ತವೆ, ಪಾವತಿ ನಿಂತು ಹೋಗುತ್ತದೆ, ಗ್ರಾಹಕರು ಕೈ ಕೊಡುತ್ತಾರೆ, ಸಂದರ್ಶನದ ಕೊನೆಯ ಹಂತದಲ್ಲಿ ನೀವು ತಿರಸ್ಕರಿಸಲ್ಪಡುತ್ತೀರಿ. ಇದೆಲ್ಲವೂ ನಿಮ್ಮ ಧನದ ಭಂಡಾರದ ಕೀಲಿಯು ಯಾವುದೋ ಒಂದು ಅದೃಶ್ಯ ಬಂಧನದಲ್ಲಿ ಸಿಲುಕಿಕೊಂಡಿರುವುದರ ಸಂಕೇತವಾಗಿತ್ತು. ಇಂದಿನ ನಂತರ ಈ ಕೀಲಿಯು ಚಲಿಸಲು ಪ್ರಾರಂಭಿಸುತ್ತದೆ. ಇಂದು ಸೂರ್ಯಾಸ್ತದ ನಂತರದಿಂದ ಹಿಡಿದು ಮುಂದಿನ 72 ಗಂಟೆಗಳವರೆಗೆ ನಿಮಗೆ ಯಾವುದಾದರೊಂದು ಮಾಹಿತಿ, ಸಂದೇಶ, ಕರೆ ಬರುವುದು ಅಥವಾ ಹಳೆಯ ಕೆಲಸಗಳು ಮರುಜೀವ ಪಡೆಯುವ ಸಂಕೇತವನ್ನು ಖಂಡಿತವಾಗಿಯೂ ಸಿಗಲಿದೆ. ಯಾವುದೇ ಹಳೆ ವ್ಯವಹಾರದ ಹಣವು ಇದ್ದಕ್ಕಿದ್ದಂತೆ ನೆನಪಿಗೆ ಬರುತ್ತದೆ. ಬಾಕಿ ಉಳಿದಿದ್ದ ಸಾಲವು ಮರಳಿ ಬರುತ್ತದೆ. ತಡೆ ಹಿಡಿಯಲ್ಪಟ್ಟ ಬಿಲ್ ಪಾಸ್ ಆಗುತ್ತದೆ. ಯಾವುದೋ ಹೊಸ ಕೆಲಸ ನಿಮ್ಮ ಕೈ ಸೇರುತ್ತದೆ, ಅಥವಾ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಅವಕಾಶದ ಚರ್ಚೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಆದರೆ ನೆನಪಿಡಿ, ಗೀತೆ ನಿಮಗೆ ಕಲಿಸುತ್ತದೆ ಅದೇನೆಂದರೆ, ನಾವು ಹಂಚದ ಲಕ್ಷ್ಮಿ ದೀರ್ಘಕಾಲ ಉಳಿಯುವುದಿಲ್ಲ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಪವಿತ್ರವಾದ ನಿಯಮವನ್ನು ಸ್ಥಾಪಿಸಿಕೊಳ್ಳಿ. ಯಾವ ಧನ, ಅವಕಾಶ ಅಥವಾ ಯಶಸ್ಸು ನಿಮಗೆ ಈ 72 ಗಂಟೆಗಳಲ್ಲಿ ದೊರೆಯುತ್ತದೆಯೋ ಅದರ ಕನಿಷ್ಠ ಒಂದು ಭಾಗ ಒಂದು ಸೇವೆ, ದಾನ ಅಥವಾ ಯಾವುದಾದರೂ ಅಗತ್ಯವಿರುವವರ ಕಲ್ಯಾಣಕ್ಕಾಗಿ ಖಂಡಿತವಾಗಿಯೂ ವಿನಿಯೋಗಿಸಿ. ದಾನ ಎನ್ನುವುದು ಕೇವಲ ಹಣದ ರೂಪದಲ್ಲಿ ಇರಬೇಕಾಗಿಲ್ಲ, ಅದು ಭಾವನೆ ರೂಪದಲ್ಲೂ ಇರಬಹುದು. ಒಂದು ವೇಳೆ ನೀವು ಆರ್ಥಿಕವಾಗಿ ಸುಕ್ಷೇಮರಾಗಿದ್ದರೆ ಯಾರಿಗಾದರೂ ಬಡವರ ಔಷಧಿ, ಹೆಣ್ಣು ಮಕ್ಕಳ ಶಿಕ್ಷಣ ಅಥವಾ ಮದುವೆ, ದೇವಸ್ಥಾನದಲ್ಲಿ ದೀಪ ಹಚ್ಚುವುದು, ಗೋ ಸೇವೆ ಅಥವಾ ಅನ್ನದಾನದಲ್ಲಿ ಕೊಡುಗೆ ನೀಡಬಹುದು. ಒಂದು ವೇಳೆ ಈಗ ಆರ್ಥಿಕ ಮುಗ್ಗಟ್ಟು ಇದ್ದರೆ
ನಿಮ್ಮ ಸಮಯ, ಶ್ರಮ, ಜ್ಞಾನ ಅಥವಾ ಪ್ರಾರ್ಥನೆಯನ್ನು ದಾನ ಮಾಡಬಹುದು. ಯಾರಾದರೂ ವೃದ್ಧ ಪೋಷಕರಿಗೆ ಆಸರೆಯಾಗಬಹುದು. ಧರ್ಮದ ಹಾದಿಯಲ್ಲಿ ನಡೆಯುವುದು, ಸಂಕಷ್ಟದಲ್ಲಿರುವ ವ್ಯಕ್ತಿಯ ಮಾತನ್ನು ತಾಳ್ಮೆಯಿಂದ ಆಲಿಸುವುದು ಮತ್ತು ದುಃಖಿತನಾದ ವ್ಯಕ್ತಿಗೆ ದೇವರ ನಾಮವನ್ನು ಬೋಧಿಸಿ ಧೈರ್ಯ ತುಂಬುವುದು ಕೂಡ ಒಂದು ರೀತಿಯ ದಾನವೇ ಆಗಿದೆ. ಹೌದು, ಹಣದ ಹರಿವಿನ ಮೇಲೆ ನೇರ ಪರಿಣಾಮ ಬೀರುವ ಮತ್ತೊಂದು ರಹಸ್ಯವನ್ನು ಕೇಳಿ. ನಿಮ್ಮ ಮನೆಯ ಈಶಾನ್ಯ ಭಾಗ, ಅಂದರೆ ಈಶ ಮೂಲೆ, ನಿಮ್ಮ ಮನೆಯ ಶಕ್ತಿಯ ಮುಖ್ಯ ದ್ವಾರವಾಗಿದೆ. ಅಲ್ಲಿಂದಲೇ ದೈವಿಕ ಶಕ್ತಿಗಳು ಪ್ರವೇಶಿಸುತ್ತವೆ. ಒಂದು ವೇಳೆ ಆ ಮೂಲೆ ಯಾವಾಗಲೂ ಗಲೀಜಾಗಿದ್ದರೆ, ಅಲ್ಲಿ ಅನುಪಯುಕ್ತ ವಸ್ತುಗಳು, ಚಪ್ಪಲಿಗಳು, ಕಸ, ಒಡೆದ ಪಾತ್ರೆಗಳು ಅಥವಾ ಹಾಳಾದ ವಸ್ತುಗಳನ್ನು ಇಟ್ಟಿದ್ದರೆ ನೀವೇ ಸ್ವತಃ ಸಂಪತ್ತು ಮತ್ತು ಅದೃಷ್ಟದ ಶಕ್ತಿಯ ಹಾದಿಯನ್ನು ತಡೆದಿದ್ದೀರಿ ಎಂದು ತಿಳಿಯಿರಿ. ಆದ್ದರಿಂದ ಇಂದು ನಿಮಗೆ ಸಮಯ ಸಿಕ್ಕಾಗ ತಕ್ಷಣ ಮೊದಲು ಆ ಮೂಲೆಯನ್ನು ಸ್ವಚ್ಛಗೊಳಿಸಿ, ಕಸಗೂಡಿಸಿ, ನೆಲವರಿಸಿ, ಸ್ವಲ್ಪ ಗಂಗಾಜಲ ಅಥವಾ ಶುದ್ಧ ನೀರನ್ನು ಚಿಮುಕಿಸಿ, ಅಲ್ಲಿ ಒಂದು ಚಿಕ್ಕ ದೀಪ ಅಥವಾ ಧೂಪದ ಕಡ್ಡಿ ಹಚ್ಚಿ ಮನಸ್ಸಿನಲ್ಲಿಯೇ ಲಕ್ಷ್ಮೀನಾರಾಯಣರನ್ನು ಸ್ಮರಿಸುತ್ತಾ ಹೀಗೆ ಹೇಳಿ: ನಾರಾಯಣ, ಹೇ ಲಕ್ಷ್ಮೀ ಮಾತೆ, ನನ್ನ ಮನೆಯ ಈ ಮೂಲೆಯಿಂದ ಎಲ್ಲ ಸೋಮಾರಿತ್ವ, ದಾರಿದ್ರ್ಯ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಿ ಮತ್ತು ನಿಮ್ಮ ಕರುಣಾಮಯಿ ಪಾದಗಳನ್ನು ಇಲ್ಲಿ ನೆಲೆಗೊಳಿಸಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಒಳಗೆ ಒಂದು ರೀತಿಯ ಹಗುರತನದ ಅನುಭವವಾಗುತ್ತದೆ. ವರ್ಷಗಳಷ್ಟು ಹಳೆಯದಾದ ಭಾರವನ್ನು ಯಾರೋ ಇಳಿಸಿದಂತೆ ಅನಿಸುತ್ತದೆ. ಈಗ ಮೂರನೇ ಮತ್ತು ಅತ್ಯಂತ ಆಳವಾದ ಮಹಾಶಕ್ತಿಯ ಕಡೆ ಬರೋಣ. ಇದು ನಿಮ್ಮ ಉಸಿರಾಟ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದೆ. ನಿಮ್ಮ ಮನೆಯ ಪ್ರಾಣಶಕ್ತಿ ಮತ್ತು ನಿಮ್ಮ ಮೇಲೆ ಸುಳಿದಾಡುತ್ತಿರುವ, ಇದುವರೆಗೂ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದ ಆ ಅದೃಶ್ಯ ಸಂಕಷ್ಟಕ್ಕೆ ಇದು ಬೆಸೆದುಕೊಂಡಿದೆ. ಕೇವಲ ಹಣದ ಕೊರತೆ ಒಂದೇ ಸಮಸ್ಯೆ ಆಗಿರುವುದಿಲ್ಲ. ಹಣವಿದ್ದರೂ ನೆಮ್ಮದಿ ಇಲ್ಲದ ಎಷ್ಟೋ ಮನೆಗಳಿವೆ. ಯಾರಾದರೂ ಒಬ್ಬರು ಸದಾ ಅನಾರೋಗ್ಯದಿಂದ ಇರುತ್ತಾರೆ. ಸದಾ ಔಷಧಿಗಳು ನಡೆಯುತ್ತಲೇ ಇರುತ್ತವೆ, ಆದರೆ ಕಾಯಿಲೆ ಪದೇ ಪದೇ ಮರುಕಳಿಸುತ್ತದೆ. ಇನ್ನು ಕೆಲವರ ನ್ಯಾಯಾಲಯದ ಪ್ರಕರಣಗಳು ವರ್ಷಗಟ್ಟಲೆಯಿಂದ ಇತ್ಯರ್ಥವಾಗದೆ ಉಳಿದಿರುತ್ತದೆ. ಯಾರೋ ತಮ್ಮ ಪ್ರೀತಿ ಪಾತ್ರದಿಂದ ದೂರವಾಗಿ ಒಳಗೊಳಗೆ ನೊಂದು ಹೋಗಿರುತ್ತಾರೆ. ಇನ್ನು ಕೆಲವರ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಇಂಥ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಅದೇನೆಂದರೆ, ಬದುಕುವ ಆಸೆ ಕ್ಷಣಿಸಿ ಹೋಗಿರುತ್ತದೆ. ಇದೆಲ್ಲವೂ ನಿಮ್ಮ ಮೇಲೆ ತೀವ್ರವಾದ ಆಧ್ಯಾತ್ಮಿಕ ಒತ್ತಡ ಸುಳಿದಾಡುತ್ತಿದೆ ಎಂಬುದರ ಸಂಕೇತವಾಗಿದೆ. ಕಾಲಸರ್ಪ, ಪಿತೃದೋಷ, ಚಾಂಡಾಳ ಯೋಗ ಅಥವಾ ಅಪಘಾತ ಯೋಗದಂಥ ಶಕ್ತಿಗಳು ಜೀವನದ ಸುತ್ತಲೂ ಆವರಿಸಿಕೊಳ್ಳುತ್ತವೆ. ಇದು ಯಾವಾಗಲೂ ಸಾವಿನವರೆಗೆ ಕೊಂಡೊಯ್ಯುವುದಿಲ್ಲ, ಆದರೆ ಮನುಷ್ಯನನ್ನು ಪ್ರತಿಯೊಂದು ಹಂತದಲ್ಲೂ ಒಳಗಿನಿಂದಲೇ ಧೃತಿಗೆಡಿಸುತ್ತದೆ. ಇಂದು ರಾತ್ರಿ 12:10 ನಂತರ ಹೊಸ ಸಮಯ ಬರೆಯಲ್ಪಡಲು ಪ್ರಾರಂಭವಾಗುತ್ತದೆ. ಅದರ ನಂತರ ಕೆಲವು ಗಂಟೆಗಳು ನಿಮಗೆ ಅತ್ಯಂತ ಸೂಕ್ಷ್ಮ ಹಾಗೂ ನಿರ್ಣಾಯಕವಾಗಿರಲಿವೆ. ಮುಖ್ಯವಾಗಿ ರಾತ್ರಿ ಸುಮಾರು 1 ಗಂಟೆಯ ನಂತರ ನಿಮ್ಮ ಮನೆಯ ವಾತಾವರಣದಲ್ಲಿ ಒಂದು ಸಣ್ಣ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಪ್ರಾಯಶಃ ನೀವು ಇದ್ದಕ್ಕಿದ್ದಂತೆ ಆಳವಾದ ನಿದ್ರೆಗೆ ಜಾರಬಹುದು, ಅಥವಾ ಹಳೆಯ ಕನಸೊಂದು ಮತ್ತೆ ಬೀಳಬಹುದು, ಇಲ್ಲವೇ ಯಾವುದಾದರೊಂದು ದೈವಿಕ ಸಂಕೇತ ದೊರೆಯಬಹುದು. ಯಾವುದೋ ಬೆಳಕು, ಯಾವುದೋ ದೈವಿಕ ನಾಮ ಅಥವಾ ಮಂತ್ರ ನಿಮ್ಮೊಳಗೆ ತಾನಾಗೆ ಜಾಗೃತವಾಗಬಹುದು. ಇದನ್ನು ಸಾಮಾನ್ಯ ಕನಸೆಂದು ಭಾವಿಸಬೇಡಿ. ಇದು ನಿಮಗಾಗಿ ಮೇಲಿಂದ ಹೊಸ ಅಧ್ಯಾಯವನ್ನು ಬರೆಯಲಾಗುತ್ತಿರುವ ಕ್ಷಣವಾಗಿರುತ್ತದೆ. ಈ ಮೂರನೇ ಮಹಾಸತ್ಯವನ್ನು ನಿಮ್ಮ ಜೀವನದಲ್ಲಿ ಕಲ್ಲಿನ ಮೇಲೆ ಬರಹದಂತೆ ಮಾಡಲು ಇಂದು ಸಂಜೆ ಸೂರ್ಯ ಮುಳುಗಿದ ನಂತರ ಮಲಗುವ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಆ ಮೂಲೆಯಲ್ಲಿ ಹೋಗಿ, ಅಲ್ಲಿ ನೀವು ಪ್ರತಿದಿನ ತಲೆಬಾಗಿ ಪ್ರಾರ್ಥಿಸುತ್ತೀರಿ. ಮಣ್ಣಿನ ಹಣತೆ ಅಥವಾ ಒಂದು ಸಣ್ಣ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ, ಏನೂ ಇಲ್ಲದಿದ್ದರೆ ತುಪ್ಪದ ಸಣ್ಣ ದೀಪವನ್ನಾದರೂ ಇಡಬಹುದು. ದೀಪವನ್ನು ಹಚ್ಚುವ ಮುನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. 2 ಬಾರಿ ದೀರ್ಘವಾಗಿ ಉಸಿರಾಡಿ ಮತ್ತು ಮನಸ್ಸಿನೊಳಗೆ ಹೀಗೆ ಹೇಳಿ: ಹೇ ಮಹಾದೇವ, ಹೇ ಸಂಕಟಹರ ಹನುಮಂತ, ಹೇ ಪ್ರತಿಕ್ಷಣವು ಜಾಗೃತವಾಗಿರುವ ಭಾಗೇಶ್ವರ ಧಾಮದ ದೇವರೇ, ಇಂದಿನ ಈ ರಾತ್ರಿಯನ್ನು ನನ್ನ ಜೀವನದ ಹೊಸ ಜನ್ಮವನ್ನಾಗಿ ಮಾಡಿಬಿಡಿ. ನನ್ನ ಮೇಲೆ ಸುಳಿದಾಡುತ್ತಿರುವ ಆ ಎಲ್ಲ ಅದೃಶ್ಯ ಸಂಕಟಗಳನ್ನು ನೀವೇ ನಿಮ್ಮ ಪಾದದ ಕಮಲಗಳಲ್ಲಿ ಅಡಗಿಸಿಕೊಳ್ಳಿ. ಇಷ್ಟು ಹೇಳಿ ಆ ದೀಪವನ್ನು ಹನುಮಂತನ ಅಥವಾ ನಿಮ್ಮ ಇಷ್ಟ ದೇವತೆಯ ಮುಂದೆ ಇಟ್ಟು ಕನಿಷ್ಠ 11 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಅಥವಾ ಶ್ರೀರಾಮನಾಮದ ಜಪವನ್ನು ಮಾಡಿ. ಮಂತ್ರ ನೆನಪಿಲ್ಲದಿದ್ದರೆ ಕೇವಲ ಈ ಭಾವನೆಯನ್ನು ಇಟ್ಟುಕೊಳ್ಳಿ: ಹೇ ಪ್ರಭು, ನನ್ನ ಜೀವನದ ಪ್ರತಿಯೊಂದು ದುಷ್ಟ ಶಕ್ತಿಯನ್ನು ದೂರ ಮಾಡು. ನನ್ನ ಈ ಆಶೀರ್ವಾದ, ಆಯಸ್ಸು, ನನ್ನ ಕುಟುಂಬದ ರಕ್ಷಣೆ, ನನ್ನ ಮಕ್ಕಳ ಸುಖ ಮತ್ತು ನನ್ನ ಮನೆಯ ಶಾಂತಿಯನ್ನು ಕಾಪಾಡು. ಇದರ ನಂತರ ನಿಮ್ಮ 2 ಕೈಗಳನ್ನು ದೀಪದ ಜ್ಯೋತಿಯ ಮೇಲೆ ಹಗುರವಾಗಿ ತಿರುಗಿಸಿ ಆ ಬೆಚ್ಚಗಿನ ಸ್ಪರ್ಶವನ್ನು ನಿಮ್ಮ ಕಣ್ಣುಗಳು, ಹಣೆಯ ಮೇಲೆ ಮತ್ತು ಎದೆಯ ಮೇಲೆ ಪಡೆದುಕೊಳ್ಳಿ. ಇದು ಕೇವಲ ತಿಲಕದಂತಲ್ಲ, ಇದು ನಿಮಗೂ ಹಾಗೂ ನಿಮ್ಮ ಆರಾಧ್ಯ ದೇವರಿಗೂ ನಡುವೆ ಇರುವ ರಕ್ಷಣಾ ಕವಚದ ಮುದ್ರೆಯಾಗಿದೆ. ಈಗ ನೇರವಾಗಿ ಮನೆಯ ಆ ಈಶಾನ್ಯ ದಿಕ್ಕಿನ ಕಡೆಗೆ ಹೋಗಿ
ಅಲ್ಲಿ ನಿಂತು ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳಿ. ಈ ದೀಪದ ಬೆಳಕು ಆ ಮೂಲೆಯನ್ನು ತಲುಪಿ ವರ್ಷಗಳಿಂದ ಅಡಗಿರುವ ಪ್ರತಿಯೊಂದು ಮಾಂತ್ರಿಕ ತಂತ್ರ, ದೃಷ್ಟಿ ಮತ್ತು ಕಪ್ಪು ಶಕ್ತಿಯನ್ನು ಭಸ್ಮ ಮಾಡಿದೆ ಎಂದು ಭಾವಿಸಿ. ಇಲ್ಲಿಂದಲೇ ಮೂರನೇ ಮಹಾಸತ್ಯವು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತದೆ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕಾಯಿಲೆಗಳು ಕ್ರಮೇಣ ಗುಣಮುಖವಾಗತೊಡಗುತ್ತವೆ. ವರ್ಷಗಳಿಂದ ಇತ್ಯರ್ಥವಾಗದೆ ಬಾಕಿ ಇದ್ದ ಪ್ರಕರಣಗಳು ವೇಗವನ್ನು ಕಂಡುಕೊಳ್ಳುತ್ತವೆ. ಮುರಿದು ಹೋಗಿದ್ದ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆ ಸಮಸ್ಯೆಯಿಂದಾಗಿ ನಿಮ್ಮ ಮನಸ್ಸು ಯಾವಾಗಲೂ ಭಾರವಾಗುತ್ತಿತ್ತೋ ಇದ್ದಕ್ಕಿದ್ದಂತೆ ನಿಮ್ಮ ಒಳಗಿನ ಶಕ್ತಿಯು ಆ ಭಾರವನ್ನು ಹಗುರಗೊಳಿಸಿದೆ ಎಂಬುದನ್ನು ನೀವು ಅನುಭವಿಸುವಿರಿ. ಎಲ್ಲಿ ಈ ಹಿಂದೆ ಕೇವಲ ಭಯವಷ್ಟೇ ಕಾಣಿಸುತ್ತಿತ್ತೋ ಈಗ ಅಲ್ಲಿ ಭರವಸೆಯ ಕಿರಣಗಳು ಮೂಡುತ್ತವೆ. ಏಕೆಂದರೆ ಮನಸ್ಸು ಭಗವದ್ಗೀತೆಯ ಭಾವದಲ್ಲಿ ನೆಲೆ ನಿಂತಾಗ ಕರ್ಮಗಳನ್ನು ಮಾಡುತ್ತಾ ಹೋಗು, ಫಲದ ಚಿಂತೆಯನ್ನು ಬಿಟ್ಟು ಬಿಡು, ನಾನು ನಿನ್ನೊಂದಿಗಿದ್ದೇನೆ. ಅದೇ ಕ್ಷಣದಿಂದ ಗ್ರಹಗಳ ಕೆಟ್ಟ ಪ್ರಭಾವವು ದುರ್ಬಲಗೊಳ್ಳಲಾರಂಭಿಸುತ್ತವೆ. ಇಂದಿನಿಂದ ಒಂದು ಸಣ್ಣ ಪ್ರತಿಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯಾವಾಗ ಮನಸ್ಸು ಗಾಬರಿಯಾಗುತ್ತದೆಯೋ, ಯಾವಾಗ ಭವಿಷ್ಯವು ಕತ್ತಲಾಗಿ ಕಾಣಿಸುತ್ತದೆಯೋ, ಆಗ ನಿಧಾನವಾಗಿ ಹೀಗೆ ಹೇಳಿ: ನಾನೊಬ್ಬ ಒಂಟಿಯಲ್ಲ, ನನ್ನೊಂದಿಗೆ ನನ್ನ ದೇವರು, ನನ್ನ ಪಿತೃಗಳು, ನನ್ನ ಮನೆ ದೇವರು ಮತ್ತು ನನ್ನ ಸ್ವಂತ ಆತ್ಮವೇ ನಿಂತಿದೆ. ಈ ವಾಕ್ಯವು ಚಿಕ್ಕದಾಗಿರಬಹುದು, ಆದರೆ ಇದರ ಹಿಂದೆ ಅಸಂಖ್ಯಾತ ಯುಗಗಳ ಶಕ್ತಿ ಅಡಗಿದೆ. ಯಾವ ಮನೆಗಳಲ್ಲಿ ತಡರಾತ್ರಿವರೆಗೂ ಕೇವಲ ಮೊಬೈಲ್ ಪರದೆಯಷ್ಟೇ ಬೆಳಗುತ್ತದೆಯೋ ಅದು ದೇವರ ನಾಮಸ್ಮರಣೆ ಮಾಡುವುದಾಗುವುದಿಲ್ಲವೋ ಅಲ್ಲಿ ಅರಿವಿಲ್ಲದೆ ಚಿಂತೆಗಳು, ಖಿನ್ನತೆ ಮತ್ತು ಚಡಪಡಿಕೆಗಳು ಹೆಚ್ಚಾಗತೊಡಗುತ್ತವೆ. ಇಂದಿನಿಂದ ಮಲಗುವ ಮುನ್ನ ಕನಿಷ್ಠ ಒಂದು ಬಾರಿಯಾದರೂ ಗಟ್ಟಿಯಾದ ಧ್ವನಿಯಲ್ಲಿ ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಥವಾ ಜೈ ಬಾಲಾಜಿ ಮಹಾರಾಜ್ ಎಂದು ತಪ್ಪದೆ ಹೇಳಿ. ಇದು ನಿಮ್ಮ ಮನೆಯ ಗೋಡೆಗಳಲ್ಲೂ ಕಂಪನವನ್ನು ಉಂಟು ಮಾಡಿ ಅಲ್ಲಿರುವ ನಕಾರಾತ್ಮಕತೆಯನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿದೆ. ಯಾರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೋ ಮತ್ತು ಸತತವಾಗಿ ಶರೀರದ ಸಂಕೇತಗಳನ್ನು ಕಡೆಗಣಿಸುತ್ತಿದ್ದಾರೋ ಅವರಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಯಾವುದಾದರೂ ಒಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ಅಥವಾ ಸಲಹೆ ಖಂಡಿತವಾಗಿ ಸಿಗುತ್ತದೆ. ಯಾವಾಗಲಾದರೂ ನಿಮ್ಮ ಶರೀರವು ಸುಸ್ತು, ಭಾರವಾದ ಅನುಭವ, ಸತತ ಕೋಪ ಅಥವಾ ಉಸಿರಾಟದ ತೊಂದರೆಯಂಥ ಸಂಕೇತಗಳನ್ನು ನೀಡಿದಾಗ ಇದನ್ನು ಕೇವಲ ಹಣೆಯ ಬರ ಎಂದು ನಿರ್ಲಕ್ಷಿಸಬೇಡಿ. ದೇವರು ಕೂಡ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಿದ್ಧರಾಗಿರುವವರಿಗೆ ಮಾತ್ರ ಸಹಾಯ ಮಾಡುತ್ತಾನೆ. ಒಂದು ದೊಡ್ಡ ಕೃಪೆ ನಿಮ್ಮ ಮೇಲೆ ಸುರಿಯುವ ಮುನ್ನ ಮೊದಲು ನಿಮ್ಮ ಶ್ರದ್ಧೆ ಪರೀಕ್ಷೆಯಾಗುತ್ತದೆ. ಆದ್ದರಿಂದ ಈ ಸಂದೇಶವನ್ನು ಕೇವಲ ನಿಮ್ಮೊಳಗೆ ಸೀಮಿತವಾಗಿಟ್ಟುಕೊಳ್ಳಬೇಡಿ. ಯಾರು ನಿಮ್ಮವರಾಗಿದ್ದಾರೋ, ಯಾರು ಸಂಕಷ್ಟದಲ್ಲಿದ್ದಾರೋ, ಯಾರು ನೊಂದು ಹೋಗಿದ್ದಾರೋ, ಯಾರು ಸೋಲನ್ನು ಒಪ್ಪಿಕೊಂಡಿದ್ದಾರೋ ಅವರಿಗೆ ಈ ಆಶಾಕಿರಣವನ್ನು ಖಂಡಿತವಾಗಿಯೂ ತಲುಪಿಸಿ. ನೀವು ಬೇರೆಯವರ ಜೀವನದಲ್ಲಿ ಬೆಳಕು ತಂದಾಗ ದೇವರು ನಿಮ್ಮ ಮನೆಯ ಕಿಟಕಿಗಳನ್ನು ತೆರೆಯುತ್ತಾನೆ. ಕೊನೆಯದಾಗಿ ಇಂದಿನ ಸೂಕ್ಷ್ಮ ಶಕ್ತಿಗಳ ಬಗ್ಗೆ ಮಾತನಾಡೋಣ. ನೀವು ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಯಾವುದೇ ಹೊಸ ಕೆಲಸ ಅಥವಾ ಯಾವುದೇ ಪ್ರಾರ್ಥನೆ, ಯಾವುದೇ ಸಂಕಲ್ಪ ಅಥವಾ ಯಾವುದೇ ಆಧ್ಯಾತ್ಮಿಕ ಸಾಧನೆಯನ್ನು ಈ ಸಮಯದಲ್ಲಿ ಕೈಗೊಂಡರೆ ಅದು ನಿಮಗೆ ಹೆಚ್ಚಿನ ಯಶಸ್ಸು ನೀಡುತ್ತದೆ. ಮಧ್ಯಾಹ್ನದ ಒಂದು ಭಾಗದಲ್ಲಿ ರಾಹುವಿನ ಅಶುಭ ಶಕ್ತಿಯು ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಮನಸ್ಸು ಹೆಚ್ಚು ಅಲೆದಾಡುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಸಿಟ್ಟು ಬರಬಹುದು. ಈ ಅವಧಿಯಲ್ಲಿ ಯಾವುದೇ ದೊಡ್ಡ ಆರ್ಥಿಕ ವ್ಯವಹಾರ, ಹೊಸ ಸಾಲ ಅಥವಾ ಜೀವನವನ್ನೇ ಬದಲಾಯಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಬದಲಿಗೆ ಶಾಂತವಾಗಿ ಯೋಜನೆಗಳನ್ನು ರೂಪಿಸಿ ಹಳೆಯ ಕೆಲಸಗಳನ್ನು ಪರಿಶೀಲಿಸುತ್ತಾ ಸಮಯ ಕಳೆಯುವುದು ಸೂಕ್ತ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ವರಪ್ರಸಾದವಾಗಲಿದೆ. ನಾಳೆಯಿಂದ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಪವಾಡ ಸಂಭವಿಸಲಿದೆ. ಅದನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರೇ ಆಶ್ಚರ್ಯಚಕಿತರಾಗುತ್ತಾರೆ. ಎಲ್ಲರೂ ನಿಮ್ಮ ಮನೆಗೆ ಬರಲಿದ್ದಾರೆ. ನಿಮ್ಮ ಪ್ರಗತಿ ಮತ್ತು ಯಶಸ್ಸನ್ನು ನೋಡಿ ಕೆಲವರಿಗೆ ಅಸೂಯೆಯಾದರೆ ಇನ್ನೂ ಕೆಲವರು ನಿಮ್ಮನ್ನು ಶ್ಲಾಘಿಸುತ್ತಾರೆ. ಇವೆರಡೂ ನೀವು ಎದುರಿಸಬೇಕಾಗುತ್ತದೆ. ಈಗ ನಿಮ್ಮ ಅದೃಷ್ಟವು ಕುದುರೆಗಿಂತಲೂ ವೇಗವಾಗಿ ಓಡಲಿದೆ. ಪತ್ರಿಕೆಗಳಲ್ಲಿ ನಿಮ್ಮ ಹೆಸರು ಪ್ರಕಟವಾಗುತ್ತದೆ. ನಿಮ್ಮ ಯಶಸ್ಸಿನ ಕೀರ್ತಿ ಎಲ್ಲೆಡೆ ಮೊಳಗಲಿದೆ. ಆದರೆ ನೆನಪಿಡಿ, ಇಂದಿನ ಈ ವಿಡಿಯೋ ಕೊನೆವರೆಗೂ ಯಾರು ವೀಕ್ಷಿಸುತ್ತಾರೋ ಅವರೇ ಆಯ್ಕೆಯಾಗುತ್ತಾರೆ. ಯಾರು ಅರ್ಧಕ್ಕೆ ಬಿಟ್ಟು ಹೋಗುತ್ತಾರೋ ಅವರು ಬರಿಗೈಯಿಂದ ಹಿಂದಿರುಗುತ್ತಾರೆ. ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಈ ವಿಷಯಗಳನ್ನು ಹೊರಗೆ ಹೋಗಬಾರದು. ಇಂದು ರಾತ್ರಿ 12:10 ನಂತರ ನಿಮ್ಮ ಜೀವನದ ಹಾದಿಯೇ ಸಂಪೂರ್ಣವಾಗಿ ಬದಲಾಗಲಿದೆ. ಯಾರು ಕೊನೆವರೆಗೂ ನೋಡುತ್ತಾರೋ ಅವರ ಜೀವನದಲ್ಲಿ ನಾಳೆಯಿಂದ ಪವಾಡಗಳು ಪ್ರಾರಂಭವಾಗುತ್ತವೆ. ಇದನ್ನು ತಡೆಯುವ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗೂ ಇಲ್ಲ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಕಾಮೆಂಟ್ನಲ್ಲಿ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್, ಜೈ ಶ್ರೀ ಹನುಮಾನ್ ಎಂದು 3 ಬಾರಿ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.